ಎಸ್ಐಆರ್ ವಿರೋಧಿಸುವ ಕಾಂಗ್ರೆಸ್ಸಿಗರಿಗೆ ಸ್ವಪಕ್ಷೀಯರಿಂದಲೇ ಟಕ್ಕರ್. ರಾಹುಲ್ ಗಾಂಧಿಯ ಸುಳ್ಳು ಬಯಲು ಮಾಡಿದ ಕೇರಳ ಕಾಂಗ್ರೆಸ್ ಶಾಸಕ. ಕೇರಳದಲ್ಲಿ ಅಧಿಕಾರದಲ್ಲಿದ್ದ ಎಲ್ಡಿಎಫ್ ಸರ್ಕಾರವನ್ನ ಉರುಳಿಸುವಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಒಕ್ಕೂಟ ಯಶಸ್ವಿಯಾಗಿದೆ. ಪಂಚರಾಜ್ಯಗಳ ಪೈಕಿ ಕೇರಳ ಹೊರತುಪಡಿಸಿ ಬೇರೆಲ್ಲ ಕಡೆ ಕಾಂಗ್ರೆಸ್ ಹೀನಾಯವಾಗಿ ಸೋತಿದೆ. ತನ್ನ ನಾಯಕತ್ವ, ಸಂಘಟನಾ ವೈಫಲ್ಯತೆ, ಕುರುಡು ಸಿದ್ಧಾಂತಗಳಿಂದ ಸೋತಿರುವ ಕಾಂಗ್ರೆಸ್ ಸೋಲನ್ನು ಮಾತ್ರ ಚುನಾವಣಾ ಆಯೋಗದ ಮೇಲೆ, ಎಸ್ಐಆರ್ ಪ್ರಕ್ರಿಯೆ ಮೇಲೆ ಹೇರ್ತಾ ಇದೆ. ರಾಹುಲ್ ಗಾಂಧಿ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಂಗಾಳದಲ್ಲಿ ಬಿಜೆಪಿ ಗೆದ್ದಿಲ್ಲ, ಚುನಾವಣಾ ಆಯೋಗ ಗೆದ್ದಿದ್ದು, ಎಸ್ಐಆರ್ ಬಿಜೆಪಿಯನ್ನ ಗೆಲ್ಲಿಸಿದ್ದು ಅಂತೆಲ್ಲ ಅಪ್ರಬುದ್ಧ ಹೇಳಿಕೆಗಳನ್ನ ನೀಡಿದರು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಎಸ್ಐಆರ್ ಪ್ರಕ್ರಿಯೆಯನ್ನ ವಿರೋಧಿಸ್ತಾ ಇದೆ. ಈ ನಡುವೆ ಕೇರಳದಲ್ಲಿ ನೂತನವಾಗಿ ಆಯ್ಕೆಯಾದಂತಹ ಕಾಂಗ್ರೆಸ್ ಶಾಸಕ ಮ್ಯಾಥ್ಯೂ ಕುಂಜಲ್ನಾಡನ್ ಅವರು ಚುನಾವಣಾ ಆಯೋಗ ನಡೆಸಿರುವಂತಹ ಎಸ್ಐಆರ್ ಪ್ರಕ್ರಿಯೆಯಿಂದ ಸಾಕಷ್ಟು ನಕಲಿ ಮತಗಳು ಹೊರಬಿದ್ದಿದೆ. ಪಿಣರಾಯಿ ಸರ್ಕಾರ ಲಕ್ಷಾಂತರ ನಕಲಿ ಮತಗಳನ್ನ ಮತಪೆಟ್ಟಿಗೆಗೆ ಸೇರಿಸಿತ್ತು. ನಕಲಿ ಮತಗಳನ್ನ ಚುನಾವಣಾ ಆಯೋಗ ತೆಗೆದುಹಾಕಿರುವುದು ಕೇರಳದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಸಹಕಾರಿಯಾಗಿದೆ ಅಂತ ಹೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮ್ಯಾಥ್ಯೂ ಹೇಳಿಕೆಯನ್ನ ಬಿಜೆಪಿ ಸ್ವಾಗತಿಸ್ತಾ ಇದ್ದರೆ ಕಾಂಗ್ರೆಸ್ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ತೆರೆದಿಟ್ಟಂತಹ ಸತ್ಯವನ್ನ ಹೇಳಿರುವ ಮ್ಯಾಥ್ಯೂ ಅವರನ್ನ ಕಾಂಗ್ರೆಸ್ ತನ್ನ ಪಕ್ಷದಿಂದ ಹೊರಹಾಕ್ತದೆಯೇ ಎಂದು ಕೇರಳ ಬಿಜೆಪಿ ನಾಯಕರು, ಕಾರ್ಯಕರ್ತರು ಪ್ರಶ್ನಿಸ್ತಾ ಇದ್ದಾರೆ.